ಹೀಗಾಗಿದೆಯಲ್ಲ, ದಿಸ್ ಈಸ್ ದ ಮೀಟ್ ಗೈಸ್, ಫಿಶ್ ಮೀಟ್ ಹಿಂಗಿದೆ. ಥ್ಯಾಂಕ್ ಯು. ಎಸ್, ಫಿಶ್ ಮೀಟ್ನ ಹಾಗೆ ಟ್ರೈ. ಪ್ರಾನ್ಸ್ ಮಸಾಲ ಇದೆ, ಫಿಶ್ ಹೆಡ್ ಮಸಾಲ ಇದೆ, ಚಿಕನ್ ಟಿಕ್ಕಾ, ಚಿಕನ್ ಮಂಚೂರಿಯನು, ಹರಿಯಾಲಿ ಚಿಕನು, ಬಂಜಾರೆ ಚಿಕನು, ಪನ್ನೀರ್ ಚಿಲ್ಲಿ ಅಂತ ಬಿಟ್ಟು ಬಾಂಗ್ಲಾ ಅಲ್ಲಿ ರವಾ ಫ್ರೈ ಕೊಟ್ಟಿದ್ದಾರೆ, ಅಂಜಲ್ ಫ್ರೈ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ಒಂದು ಬ್ಯೂಟಿಫುಲ್ ಆಫ್ಟರ್ನೂನ್ ಅಂತಲೇ ಹೇಳ್ಬೋದು. ಸೊ ಎಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ರೆ ನ್ಯೂ ವಾ ಕೆಫೆಗೆ ಹೋಗ್ತಾ ಇದೀವಿ ಗೈಸ್. ಸೊ ಬಿಡದಿಗೆ ಹೋಗ್ತಾ ಇದೀವಿ. ಜಸ್ಟ್ 1 hour ಡ್ರೈವ್ ಫ್ರಮ್ ಬೆಂಗಳೂರು ಅಂತಲೇ ಹೇಳ್ಬೋದು. 45 kilometers. ಸೊ ಒಂದು 3 o'clock ಆಗ್ತಾ ಬರ್ತಾ ಇದೆ. ಸೊ ನಾವು ಹೋಗ್ಬಿಟ್ಟು ಈವ್ನಿಂಗಿಗೆ ಪ್ಲಾನ್ ಮಾಡಿದ್ದೀವಿ. ಈವ್ನಿಂಗ್ ಹಂಗೆ ಹೋಗಿ ಸೊ ಅಲ್ಲಿ ಏನೆಲ್ಲ ಸಿಗುತ್ತೆ ಆ ಕೆಫೆದೆಲ್ಲ ಹಂಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಜೊತೆ ಇವತ್ತು ಯಾರೆಲ್ಲ ಬರ್ತಾರೆ ಅಂತಂದ್ರೆ, ಸೊ ಲಾಸ್ಟ್ ಟೈಮ್ ನೀವು ರೆಸಾರ್ಟ್ ವಿಡಿಯೋ ನೋಡಿರ್ತೀರಾ, ತುಂಬ ಖುಷಿ ಆಗುತ್ತೆ. ನೀವು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಸೊ ಎಲ್ಲರೂ ನೋಡಿ ಹತ್ತುತ್ತಾ ಇದ್ದಾರೆ. ಸೊ ಫುಲ್ ಫನ್ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗೈಸ್, ಸೊ ಎಸ್, ಸೊ ರೀಚ್ ಆದ್ವಿ ಫೈನಲಿ. ಸೊ ಬಿಡದಿ ಹತ್ರ ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಯೂಶ್ವಲಿ ನೋಡೋಕೋದ್ರೆ ಇಲ್ಲಿ ರೂಮ್ಸು ಕೂಡ ಇದೆ, ಸೊ ಕೆಫೆನೂ ಕೂಡ ಇದೆ, ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಚಂದನ್ ಹೆಂಗಿದ್ಯಾ ಗೈಸ್? ಹಂಗೆ ಇವರಿಬ್ರು ಜಾಯ್ನ್ ಆಗಿದ್ದಾರೆ. ಇಬ್ರು ಬಂದ್ಬಿಟ್ಟು ಕಾರಲ್ಲಿ ಸ್ಪೇಸ್ ಇಲ್ಲ ಅಂತ ಅಂದ್ಬಿಟ್ಟು ಬೈಕಲ್ಲಿ ಬಂದಿದ್ದಾರೆ. ಆಮೇಲೆ ದರ್ಶನ್ ನೋಡೋದಾ, ದರ್ಶನ್ ಲಾಸ್ಟ್ ರೆಸಾರ್ಟ್ ವಿಡಿಯೋದಲ್ಲಿ ಹೆಂಗಿದ್ದ, ಇವಾಗ ಹೆಂಗ ನೋಡಿ ಫುಲ್ ಗೆಟಪ್ ಚೇಂಜು. ಏನು ಮಾಡೋದು, ಇಂಟರ್ವ್ಯೂ ಹೋಗ್ಬೇಕಲ್ಲ. ಸೊ ಗೈಸ್, ಆ್ಯಕ್ಚುಲಿ ನೋಡೋಕೋದ್ರೆ ಇವಾಗ ನಿಮ್ಮ ಹಿಂದೆ ನೋಡ್ತಿರ್ಬೋದು ಬ್ಯೂಟಿಫುಲ್ ಆಗಿರೋ ಒಂದು ರೂಮ್ಸ್ ಅಂತಲೇ ಹೇಳ್ಬೋದು. ಪಾರ್ಕಿಂಗ್ ಫೆಸಿಲಿಟೀಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ AC ರೂಮ್ಸ್ ಇದೆ, ನಾನ್ AC ರೂಮ್ಸ್ ಇದೆ. ಸೊ ಎಲ್ಲ ಒಳಗೋಗಿ ತೋರಿಸ್ಕೊಡ್ತೀನಿ. ಆ ಕಡೆ ಕೆಫೆ ಬಂದ್ಬಿಟ್ಟು ಮಿಡ್ ನೈಟಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ಇವಾಗ ರೂಮ್ಸ್ ನೋಡೋಣ, ಬನ್ನಿ, ಲೆಟ್ಸ್ ಗೋ. ಗೈಸ್, ಇವಾಗ ರೂಮ್ಸು ನೋಡೋದಕ್ಕೋದ್ರೆ ನಿಮಗೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಇದೆ. ಸೊ ಇದನ್ನು ತೋರಿಸ್ಕೊಡ್ತೀನಿ ಹೇಗಿದೆ ಅಂತ ನಿಮಗೆ. ಸೊ ಬನ್ನಿ. ಸೊ ಎಲ್ಲ ಸಿಸ್ಟಮೈಸ್ಡ್ ಗೈಸ್. ಸೊ ಟೋಟಲಿ ನೋಡೋಕೆ ಸಿಸ್ಟಮೈಸ್ಡೇ ಇರುತ್ತೆ. ಸೊ ನಿಮಗೆ ಯೂಶ್ವಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜೀಸಲ್ಲೇ ಮಾಡಿದ್ದಾರೆ. ಸೊ ಇದೇ ಗೈಸ್ ರೂಮ್ಸು, ಟ್ರಿಬಲ್ ರೂಮು. ಸೊ 3 ಜನ ಮಲ್ಕೋಬೋದು. ನಿಮ್ಗೆ ಒಂದು ಸಪ್ರೇಟ್ ಕಾಟು ಕೂಡ ಕೊಟ್ಟಿರ್ತಾರೆ. ಸೊ ಈ ಥರ ಇರುತ್ತೆ. ಬೆಡ್ಸು ನೋಡೋಕೋದ್ರೆ ಪರ್ಫೆಕ್ಟ್ ಕುಷನಿಂಗ್ ಎಲ್ಲ ಹಾಕಿ 2 ಪಿಲ್ಲೋಸು. ಮತ್ತು ಇಲ್ಲಿ ನೋಡೋಕೋದ್ರೆ ನಿಮಗೆ ಸೀಟಿಂಗ್ಸು. ಆ್ಯಕ್ಚುಲಿ ಇವಾಗ ತೋರಿಸಲ್ಲ, ವ್ಯೂ ರೂಮ್ ಅಂತಿದೆ. ವ್ಯೂ ರೂಮ್ಗೆ ಹೋಗ್ಬಿಟ್ಟು ನಿಮ್ಗೆ ಹೇಗಿದೆ ಅಂತ ವ್ಯೂಸ್ ಎಲ್ಲ ತೋರಿಸ್ತೀನಿ. ಸೊ ಇದರಲ್ಲಿ ನೋಡೋಕೋದ್ರೆ ನಿಮ್ಗೊಂದು ಆ್ಯಸ್ ಯೂಶ್ವಲ್ ನಿಮ್ಗೊಂದು ಟೀಪಾಯ್ ಥರ ಕೊಟ್ಬಿಡ್ತಾರೆ, ಡಸ್ಟ್ಬಿನ್ಸ್ ಇರುತ್ತೆ, TVs. ಸೊ ಯೂಶ್ವಲಿ ನೋಡೋಕ್ರೆ TVಸು, ಅದಕ್ಕೆ ಸಾಕೆಟ್ಸ್ ಇನ್ ಕೇಸ್ ಏನೋ ಮೊಬೈಲ್ ಚಾರ್ಜಸ್ ಹಾಕೊಳ್ಳೋಕ್ಕೆ ಥರ ಒಂದು ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದಾರೆ. ಸೂಪರ್ ಅಂತಲೇ ಹೇಳ್ತೀನಿ. TV ನೈಸ್. ಸೊ ಬಟ್ಟೆ ಎಲ್ಲ ಇಟ್ಕೋಬೋದು ನಿಮಗೆ. ಸೊ ಅವರೇ ಎಲ್ಲ ನೋಡೋಕ್ರೆ ಟವಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಡ್ರೆಸ್ಸಿಂಗ್ ಏರಿಯಾ ನಿಮಗೆ. ಸೊ ಮಿರರ್ಸ್ ಎಲ್ಲ ಇದೆ. ಇಲ್ಲಿ ನೋಡೋಕೋದ್ರಿಗೆ ವಾಶ್ರೂಮ್ಸು. ಸೊ ನೋಡೋಕೋದ್ರೆ ವಾಶ್ರೂಮ್ಸೇ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಒಂದು ಬ್ಯೂಟಿಫುಲ್ ಅಂದರೆ ಒಂಥರ ಡ್ರೈ ಆಗಿರಬೇಕು, ವೆಟ್ಟಾಗಿರಲ್ಲ, ಇಷ್ಟ ಆಗಲ್ಲ, ಕರೆಕ್ಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಶವರ್ಸ್ ಇರುತ್ತೆ ನಿಮಗೆ. ಸೊ ಯೂಶ್ವಲಿ ನೋಡೋಕೆ ಕಮೋಡ್ಸು ಪರ್ಫೆಕ್ಟಾಗಿದೆ ಗೈಸ್. ಸೊ ಗೈಸ್, ಇದು ನೋಡೋಕೋದ್ರೆ ನಿಮಗೆ ಡಬಲ್ ರೂಮ್. ಸೊ ನೀವು 3 ಜನ ಇಲ್ಲ ಅಂತಂದರೆ ಡಬಲ್ ರೂಮು. ಯೂಶ್ವಲಿ ಇದೇ ಥರ ನಿಮಗೆ ಕುಷನ್ಸು, ಈ ಥರ ಒಂದು ಟೀಪಾಯ್, ಚೇರ್ಸ್ ಎಲ್ಲ ಇದೆ. ಸೊ ನಿಮಗೆ ನೋಡೋಕೋದ್ರೆ ಇದೊಂಥರ ಡಿಸೈನ್ ಥರ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಇರುತ್ತೆ. AC ರೂಮು ನಿಮಗೆ ನಾನ್ ACನೂ ಕೂಡ ಸಿಗುತ್ತೆ, AC ರೂಮು ಕೂಡ ಸಿಗುತ್ತೆ. ಆ್ಯಸ್ ಯೂಶ್ವಲ್ ಈ ಕಡೆ ನೋಡೋಕೋದ್ರೆ ನಿಮಗೆ ಕಬೋರ್ಡ್ಸ್, TVs ಇರುತ್ತೆ, ವಾಶ್ರೂಮ್ಸ್ ಇರುತ್ತೆ. ಸೊ ಸೂಪರ್. ನೆಕ್ಸ್ಟು ಮೇನ್ ಆಗಿರೋದು ಮೇಲೆ ವ್ಯೂ ರೂಮು. ಸೊ ಅದನ್ನು ತೋರಿಸ್ಕೊಟ್ಬಿಡ್ತೀನಿ, ಬನ್ನಿ. ಸೊ ಎಸ್ ಗೈಸ್, ಇಲ್ಲಿ ನೋಡೋಕೋದ್ರೆ ನಿಮಗೆ ಒಂದು ವ್ಯೂ ರೂಮ್ ಅಂತಲೇ ಹೇಳ್ಬೋದು. ಸೊ ವ್ಯೂ ರೂಮಲ್ಲಿ ನೋಡೋಕೋರೆ ಒಂಥರ ಲಕ್ಸುರಿ ಆಗಿರುತ್ತೆ ನಿಮಗೆ. ಸೊ ಇಲ್ಲಿ ಯೂಶ್ವಲ್ ನಿಮಗೆ ಒಂದು ಬೆಡ್ಸ್ ಇರುತ್ತೆ. ಸೊ ಅಲ್ಲಿ ಬೆಡ್ಸ್ ಆದಮೇಲೆ ಆರಾಮಾಗಿ ವ್ಯೂ ನೋಡಬೇಕು ಅಂತಂದರೆ ಇಲ್ಲಿದೆ ನೋಡಿ ಗೈಸ್, ವ್ಯೂ ಸಕ್ಕತ್ತಾಗಿದೆಯಾ ವ್ಯೂ. ಸೊ ದಿಸ್ ಇಸ್ ದ ವ್ಯೂ ನಿಮಗೆ. ಸೊ ಯೂಶ್ವಲಿ ನೋಡ್ಕೊಂಡು ಸನ್ಸೆಟ್ ಆಗಿರಲಿ, ಸನ್ರೈಸ್ ಆಗಿರಲಿ ಸರಿ, ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಿಮಗೆ. ಫುಲ್ ಆ್ಯಂಡ್ ಫುಲ್ ಆಫ್ ಗ್ರೀನರೀಸ್ ಅಂತಲೇ ಹೇಳ್ಬೋದು. ಸೊ ಒಂದು ಫ್ರೆಶ್ ವೈಬ್ಸ್ ಅಂತಲೇ ಹೇಳ್ತೀನಿ.
ಲೈಕ್ ನೀವು ಫುಡ್ ಇಲ್ಲಿಗೂ ಕೂಡ ತರಿಸ್ಕೊಂಡು ಲೈಕ್ ಫುಡ್ನ ನೀವು ತಿನ್ಕೊಂಡೆ ಇದೊಂಥರ ವೈಬ್ ಮಾಡೋ ಪ್ಲೇಸ್ ಅಂತಲೇ ಹೇಳ್ಬೋದು. ಆ ಬರ್ಡ್ ಸೌಂಡ್ಸ್ ಕೂಡ ಕೇಳಿಸಿದ್ಯಲ್ಲ, ತುಂಬ ಚೆನ್ನಾಗಿದೆ. ನೈಸ್. ಸೊ ಡೆಫಿನೆಟ್ಲಿ ಇಲ್ಲಿ ಬಂದರೆ ಖಂಡಿತ ರೂಮ್ಸಲ್ಲಿ ಚಿಲ್ ಮಾಡಿಕೊಂಡು ರೆಸ್ಟೋರೆಂಟ್ಸ್ ಕೆಳಗಿದೆ ಮತ್ತು ಕೆಫೆ ಇದೆ, ಇನ್ನೇನು ಬೇಕು ಹೇಳಿ. ಲೈಕ್ ಒನ್ ಡೇ ಔಟಿಂಗ್ ಫ್ರಮ್ ಬೆಂಗಳೂರು ಅಂತಲೇ ಹೇಳ್ಬೋದು ಈ ಪ್ಲೇಸ್ನ. ಸೊ ಚೆನ್ನಾಗಿರುತ್ತೆ, ಲೈಕ್ ಇಲ್ಲಿ ಬಂದು ರೆಸ್ಟ್ ಮಾಡಿ ಫುಡ್ಸ್ನ ತಿನ್ಕೊಂಡು ಮತ್ತು ಕೆಫೆಯಲ್ಲಿ ವೈಬ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ತುಂಬ ಸೂಪರ್ ಅಂತಲೇ ಹೇಳ್ತೀನಿ. ಸೊ ಗೈಸ್, ಇವಾಗ ರೂಮ್ಸ್ ಕೆಳಗಡೆನೆ ರೆಸ್ಟೋ ಬಾರ್ ಇದೆ. ಇಲ್ಲಿ ನಿಮಗೆ ರೆಸ್ಟೋರೆಂಟ್ ಪ್ಲಸ್ ಬಾರ್ ಥರ. ಸೊ ಆಲ್ಮೋಸ್ಟ್ ಎಲ್ಲ ಫುಡ್ ವೆರೈಟೀಸ್ ನಾವು ತೊಗೊಬಿಟ್ಟಿದ್ದೀವಿ. ಸೊ ಇಂಟ್ರೊಡ್ಯೂಸಿಂಗ್ ಮೈ ಫ್ರೆಂಡ್ ದರ್ಶನ್ ಅಂತ ನಗ್ತಾವನ್ನೇ. ಆ್ಯಕ್ಚುಲಿ ರೆಸಾರ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ. ಸೊ ದರ್ಶನ್ ಎಷ್ಟು ಎಕ್ಸೈಟೆಡ್ ಆಗಿದೆಯಾ ನಿನ್ನೆಲ್ಲ ಟ್ರೈ ಮಾಡೋಕ್ಕೆ? ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಫುಲ್ ಎಕ್ಸೈಟ್ ಆಗಿರ್ತಾನೆ. ಸೊ ಡಿಫ್ರೆಂಟ್ ಗೆಟಪ್ಪು. ನೀವು ರೆಸಾರ್ಟಲ್ಲೇ ಬೇರೆ ದರ್ಶನ ನೋಡ್ತೀರಿ, ಇವಾಗ ಹೊಸ ದರ್ಶನ. ಸೊ ಫಸ್ಟು ಡ್ರಮ್ಸ್ ಆಫ್ ಎವನಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಡ್ರಮ್ಸ್ ಆಫ್ ಎವನ್ ಟ್ರೈ ಮಾಡೋಣ. ಸ್ಟಾರ್ಟಿಂಗೇ ಎವನಾ? ಎಸ್, ಸ್ಟಾರ್ಟಿಂಗಲ್ಲೇ ಎವನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಇದನ್ನು ಲೈಟಾಗಿ ಡಿಪ್ ಮಾಡಿಕೊಂಡು ಚಿಕನ್ ಮಾಡಿದರೆ ಯೂಸ್ ನೋಡ್ಕೊರೆ ಒಳಗೆ ಪರ್ಫೆಕ್ಟಾಗಿ ಆ ಚಿಕನ್ ಮೀಟ್ ಒಳ್ಕೊಂಡಿದೆ. ಬಟ್ ಅದಕ್ಕೆ ಮೇಲೊಂದು ಕ್ರಿಸ್ಪಿ ಒಂದು ಟೆಕ್ಸ್ಚರ್ ಕೊಟ್ಟಿದ್ದಾರಲ್ಲ, ಅದು ತುಂಬಾ ಚೆನ್ನಾಗಿದೆ. ಸಾಸ್ ಕೊಟ್ಟಿದ್ದಾರೆ, ಸಾಸ್ ಜೊತೆ ತಿನ್ನೋದಕ್ಕೆ ಸೂಪರ್ ಆಗಿದೆ. ಆಲ್ಮೋಸ್ಟ್ ತುಂಬ ವೆರೈಟೀಸ್ ಇದೆ. ಬೋರ್ಡ್ ಓಡಿಸೋಣ, ಚಿಕ್ಕ ಚಿಕ್ಕದಾಗಿ ರಿವ್ಯೂ ಬೇಗ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಎರಡನೇ ಬೈಟ್ ಹೋಗಿ ಇವತ್ತೇ ಹೇಳಿ ಬೋರ್ ಹೊಡ್ಸಲ್ಲ ಅಂತ. ಸೊ ಫೋರ್ತ್ ಹೋಗ್ಬಿಡೋದ್ರಿಂದ. ಸೊ ಎಸ್, ಆ್ಯಕ್ಚುಲಿ ನೋಡೋದು ತುಂಬ ವೆರೈಟೀಸ್ ಇದೆ. ಒಂದೊಂದು ಗಿಡ ನೋಡಿದ್ರೆ ಫಿಶಲ್ಲಿ ನೋಡ್ಕೋದ್ರೆ ನಿಮ್ಮೊಂದು ಸೀ ಫುಡ್ಸಲ್ಲಿ ನೋಡ್ಕೋದ್ರೆ ಪ್ರಾನ್ಸ್ ಮಸಾಲ ಇದೆ, ಫಿಶ್ ಎಡ್ ಮಸಾಲ ಇದೆ, ಪ್ರಾನ್ಸು, ಚಿಕನ್ ಟಿಕ್ಕಾ, ಚಿಕನ್ ಮಂಚೂರಿಯನು, ಹರಿಯಾಲಿ ಚಿಕನು, ಬಂಜಾರೆ ಚಿಕನು, ಪನ್ನೀರ್ ಚಿಲ್ಲಿ ಅಂತ ಬಿಟ್ಟು ಬೇಜಾರು ವೆರೈಟೀಸ್ ಇದೆ. ಆ್ಯಕ್ಚುಲಿ ನಮಗೆ ಹೆಸರು ಹಾಕೋ ಬರ್ತೀನಿ, ಅಷ್ಟೊಂದು ವೆರೈಟೀಸ್. ಬಾಂಗ್ಡಾ ಅಲ್ಲಿ ರವಾ ಫ್ರೈ ಕೊಟ್ಟಿದ್ದಾರೆ, ಅಂಜಲ್ ಫ್ರೈ, ತುಂಬ ವೆರೈಟೀಸ್ ಇದೆ ಅಂತಲೇ ಹೇಳ್ಬೋದು. ಸೊ ಫಸ್ಟು ಹಾಗೆ ಇಲ್ಲಿ ಸೊ ಚಿಕನ್ 65ನ ಟ್ರೈ ಮಾಡೋಣ ದರ್ಶನ್ ತಗೋ. ಸೊ ಯೂಶ್ವಲಿ ನೋಡ್ತಾರೆ ಈ ಚಿಕನ್ 65 ಎಲ್ಲ ಬೋನ್ಲೆಸ್ ಆಗಿರುತ್ತೆ. ಫಸ್ಟ್ ಡೀಪ್ ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಒಂದು ಸೆಟ್ ಆಫ್ ಸಾಸಸ್ ಎಲ್ಲ ಹಾಕಿ ಸ್ಟಾರ್ಟೇ ಮಾಡಿದ್ದಾರೆ. ಸುಬೋ ಹೋಗ್ತಾರೆ, ಇದನ್ನು ಟ್ರೈ ಮಾಡೋಣ. ನಂಗೆ ಯಾಕೆ ನಾನು ಕಣ್ಣು ಇದ್ಮೇಲೆ ಹೋಗ್ತಿದ್ದೆ, ಕಣ್ಣು ಇದ್ರ ಮೇಲೆ ಹೋಗ್ತಾ ಇದೆ, ಎದ್ದು ಮೇಲೆ ಕಣ್ಣು ಹೋಗ್ತಾ ಇದೆ ಅಂತೆ. ಟ್ರೈ ಮಾಡೋಣ ಹಂಗಾರೆ. ಟ್ರೈ ಮಾಡೋಣ. ಅದು ಇಲ್ಲಾಂದರೆ ಬೇರೆ ಫುಡ್ ಮೇಲೆ ಫೋಕಸ್ ಮಾಡಲ್ಲ ದರ್ಶನು, ಅದಕ್ಕೋಸ್ಕರ ಆಲ್ರೆಡಿ ಇದನ್ನು ಬೇರೆ ಬಿಡಿಸಿದ್ಯಾ. ವರ್ಕಲ್ಲಿ ಆಗಲ್ಲ ಕಣ ಇದು. ಕೈಲೇ ಭಯ ಆಗ್ತಾ ಇದೆ ಗೈಸ್. ಆ್ಯಕ್ಚುಲಿ ನೋಡ್ಕೊರು ಭಯ ಆಗ್ತಾ ಇದೆ ನೋಡಿ. ತಿನ್ನೋದು ಗೊತ್ತಾಯ್ತಿಲ್ಲ, ಹಿಕ್ಕಾಗಿದೆಯಲ್ಲ. ದಿಸ್ ಈಸ್ ದ ಮೀಟ್ ಗೈಸ್, ಫಿಶ್ ಮೀಟ್ ಹಿಂಗಿದೆ. ದರ್ಶನ್ ತಗೋ. ಥ್ಯಾಂಕ್ ಯು. ಎಸ್, ಫಿಶ್ ಮೀಟ್ನ ಹಂಗೆ ಟ್ರೈ ಮೆಡಿಟೇಷನ್ ಮಾಡ್ತಾನೆ. ಎಷ್ಟು ದೊಡ್ಡ ಫಿಶ್ಶು, ಅಂಜಲ್ದು ಹೆಡ್ ಅಂತ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಗ್ರೇವಿಯಾಗಿ ಬರುತ್ತೆ. ಫಿಶ್ದು ಒಂದು ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಏನಿಲ್ಲ, ಫ್ರೆಶ್ ಆಗಿ ಕ್ಲೀನ್ ಮಾಡಿದ್ದಾರೆ. ಹಾಗಾಗಿ ತುಂಬಾ ಸೂಪರ್ ಅಂತಲೇ ಹೇಳ್ಬೋದು. ಪ್ರಾನ್ಸ್ ತಂದೂರಿ ರೋಸ್ಟ್ ಕೊಟ್ಟಿದ್ದಾರೆ, ಮಿನಿ ಪ್ರಾನ್ಸು. ಸೊ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೋಸ್ಟ್ ಮಾಡಿದ್ದಾರೆ. ದರ್ಶನ್, ಎಸ್ ಲೆಟ್ಸ್ ಸ್ಟಾರ್ಟ್. ಯಸ್. ಪ್ರಾನ್ಸಲ್ಲಿ ತಂದೂರಿ ಟೇಸ್ಟು ಸೂಪರ್. ಯೂಶ್ವಲಿ ಚಿಕನ್ ತಂದೂರಿ ತಿಂತಿರಲ್ಲ, ಅದೇ ಥರ ಪ್ರಾನ್ಸ್ ಅವರಿಗೆ ತಂದೂರಿ ಟ್ರೈ ಮಾಡಿ, ತುಂಬ ಸೂಪರ್ ಆಗಿರುತ್ತೆ. ಹರಿಯಾಲಿ ಚಿಕನ್ ಇದೆ ಗೈಸ್. ಎಸ್, ಸ್ಪೈಸಿ ಇದೆಯಲ್ಲ, ಒಂಥರ ಖಾರ ಸ್ಪೈಸಿ. ಲೈಕ್ ಹರಿಯಾಲಿ ಅಂತಂದರೆ ಸ್ವೀಟ್, ಒಂಥರ ಸ್ವೀಟು, ಒಂಥರ ಸ್ಪೈಸಿ, ಹಂಗೆ ಎರಡೂ ಲೈಕ್ ಒಂಥರ ಮ್ಯಾರಿನೇಷನ್ ಆಗಿ ಅದು ಕೊಡ್ತಾಯಿದೆ. ಚಿಕನ್ ಮೀಟ್ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಸಾಫ್ಟ್ ಟೆಂಡರ್ ಆಗಿದೆ ಅಲ್ವಾ. ಯೂಶ್ವಲಿ ನೋಡೋಕೆ ಸೂಪ್ ಕುಡಿದಿರಬೇಕು, ಸೂಪೇ ನಾವು ಮಿಸ್ ಮಾಡಿಬಿಟ್ಟು. ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರು ಫಸ್ಟೇ ಕೊಟ್ಟಿದ್ದು ಬಿಸಿ ಬಿಸಿಯಾಗಿ ತಿಂದಿದ್ರೆ ಇನ್ನೂ ಸೂಪರ್ ಆಗಿರೋದು. ತುಂಬ ಚೆನ್ನಾಗಿದೆ. ಅಂದರೆ ಬಿಸಿ ಬಿಸಿಯಾಗಿ ಆ ಚಿಕನ್ದು ಎಸೆನ್ಸು ಹಾಗೆ ನಿಮ್ಗೆ ಸಿಗುತ್ತೆ. ಒಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಜಾಸ್ತಿ ಡಿಶಸ್ ಇದೆ, ಎಷ್ಟು ಟ್ರೈ ಮಾಡೋಣ. ಇದು ಸೂಪ್ ಮುಗಿಸ್ತಾವೆ ನಾನು. ಮಲಾಯ್ ಚಿಕನ್ ಟಿಕ್ಕಾ ಅಂತ ಒಂಥರ ಜ್ಯೂಸಾಗಿ ಕೊಟ್ಟಿದ್ರು ರೈಸ್. ಹಾಗೆ ಇದು ನನಗೆ ಟ್ರೈ ಮಾಡಿದ್ದೆ ದರ್ಶನ್. ಫೋರ್ಕ್ ಬೇಡ ಇದೆಲ್ಲ ಆ್ಯಕ್ಚುಲಿ ಒಂಥರ ಕ್ರೀಮಿ ಆಗಿದೆ ನೋಡಿ, ಸಖತ್ ಕ್ರೀಮಿ ಆಗಿದೆ ರೈಸ್ ನೋಡಿ. ಯಾಕ ಕ್ರೀಮಿ ಆಗಿದೆಯಾ? ಫುಲ್ ಕ್ರೀಮಿ ಇದೆ, ಫುಲ್ ಕ್ರೀಮಿ ಆಗಿದೆ. ಮನೆ ಫ್ಲೇವರೇ ಆಗೇ ಬರುತ್ತೆ. ತುಂಬ ಸೂಪರ್ ಆಗಿದೆ. ಬಂದರೆ ಫಸ್ಟ್ ಅದನ್ನು ಟ್ರೈ ಮಾಡಿ. ನಾವು ಇದನ್ನು ಟ್ರೈ ಮಾಡಿದರೆ ಅದಂತೂ ಮಸ್ಟ್ ಟ್ರೈ. ತುಂಬ ಸೂಪರ್ ಆಗಿದೆ. ಎಲ್ಲ ನೋಡೇ ಇಲ್ಲ ಈ ಥರ. ಟು ಬಿ ಆನೆಸ್ಟ್ ಸೂಪರ್ ಆಗಿರುತ್ತೆ. ಇವ್ರದ್ದು ಡಿಶ್ ಇರುತ್ತೆ ಸ್ಪೆಷಲ್ ಅದು. ಹಾಗೆ ಪಕ್ಕದಲ್ಲಿ ಚಿಕನ್ ತಂದೂರಿ ಇದೆ, ಅದನ್ನು ಟ್ರೈ ಮಾಡೋಣ ಇವ್ರ ಜೊತೆಗೆ. ಯಾ, ತುಂಬ ಸೂಪರ್ ಆಗಿದೆ. ಆ್ಯಕ್ಚುಲಿ ನಾವು ತಂದೂರಿ ಕಬಾಬ್ ಅಂದ್ರೆ ಟ್ರೈ ಮಾಡ್ತೀವಲ್ಲ, ತಂದೂರಿ ಚಿಕನ್ದು ಕರೆಕ್ಟಿಗೆ ಎಷ್ಟು ರೋಸ್ಟ್ ಆಗಬೇಕು ಅಷ್ಟೇ ರೋಸ್ಟ್ ಆಗಿದೆ ಅಲ್ವಾ. ಪರ್ಫೆಕ್ಟ್ ಅಂದರೆ ಇದೆ, ಟು ಬಿ ಆನೆಸ್ಟ್. ಪರ್ಫೆಕ್ಟ್ ರೇಂಜಲ್ಲಿ ರೋಸ್ಟ್ ಮಾಡಿದ್ದಾರೆ. ನಿಶಾಂತ್ ಥರ ದೊಡ್ಡದಾಗಿದೆ. ಗಾರ್ಲಿಕ್ ಚಿಕನ್ ಗೈಸ್. ಯಾ,
ಇದರ ಕೋಟಿಂಗ್ ಮಾಡ್ಬಿಟ್ಟು ಲೈಟಾಗಿ ಗಾರ್ಲಿಕ್ ಸಾಸಲ್ಲಿ ಹಾಕಿ ಮಾಡಿರೋದಕ್ಕೆ ಗಾರ್ಲಿಕ್ ಚಿಕನ್ ಅಂತ ಹೇಳ್ತಾರೆ. ಜ್ಯೂಸಿ ಇದೆ. ಜ್ಯೂಸಿ ಆಗಿದೆ ಕರೆಕ್ಟ್. ಲೈಕ್ ಒಂದೊಂದು ಡ್ರೈ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಬಟ್ ಕೋಟಿಂಗ್ ಅಂತೂ ಸಾಕಾದ ಚೆನ್ನಾಗಿದೆ. ಯಾವ್ದು ಬಿಟ್ಟಿದ್ದೀವಿ ಯಾವ್ದು ಬಿಡಬೇಕು ಯಾವ್ದು ಟ್ರೈ ಮಾಡಬೇಕು ಅಂದರೆ ಗೊತ್ತಾಗ್ತಿಲ್ಲ. ಹಾಗೆ ಅಲ್ಲಿ ಬಾಂಗ್ಡಾ ರವಾ ಫ್ರೈ ಅಂತ ಕೊಟ್ಟಿದ್ದಾರೆ, ಅದನ್ನು ಹಂಗೆ ತಗೋತೀವಿ. ನಿಂಬೆನ ಹಿಂಡ್ಕೊಬಿಟ್ಟು ನಿಂಬೆ ಅಂತ ಜ್ಯೂಸ್ ಸಕ್ಕತ್ತಾಗಿ ಇಳಿದಿದೆ. ಹಸಿರು ರವಾ ಕ್ರಿಸ್ಪಿಯಾಗಿ ಟೆಕ್ಸ್ಚರ್ ಸ್ಟೆಸ್ಮೆಂಟ್ ಹೇಳ್ತೀನಿ ನಂಗೆ ಮೈಂಡ್ ಎಲ್ಲ ಹೋಗ್ತಿದೆ. ರವಾ ಟೆಕ್ಸ್ಚರ್ ಅಂತೂ ಯೂಶ್ವಲಿ ತವಾ ಫ್ರೈ ತಿಂದಿರ್ತೀರ, ಡೀಪ್ ಫ್ರೈ ತಿಂದಿರ್ತಾ, ಇದು ರವಾ ಫ್ರೈ ತುಂಬ ಚೆನ್ನಾಗಿರುತ್ತೆ. ಗೋವಾ ಥರ ಅಲ್ವಾ? ಅಂಜಲ್ ಎಷ್ಟು ಜನಕ್ಕೆ ಅಂಜಲ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಅಂಜಲ್ ನಂಗೆ ಟ್ರೈ ಮಾಡೋಣ. ಅಂಜಲ್ ಇವಾಗೂ ಕಿಂಗ್ ಆಫ್ ಫಿಶ್ ಅಂತಲೇ ಹೇಳ್ತೀನಿ. ಬಿಕಾಸ್ ಮುಳ್ಳಿಗಿಲ್ಲಿ ಏನಿಲ್ಲ, ಕಿಡ್ಸ್ಕೊಳಕ್ಕೆ ತಿನ್ಬೋದು, ಮಜಾ ಮಾಡ್ಬೋದು. ಕ್ರ್ಯಾಬ್ ನಂಗೆ ಟ್ರೈ ಮಾಡೋಣ. ಮೈನು ತಂದೂರಿ ಕ್ರ್ಯಾಬ್ ಅಂತ ನನಗೆ ಕೈ ಹಿಡ್ಕೊ. ಯಾ ಒಳಗೆ ಆ್ಯಕ್ಚುಲಿ ಒಂದು ಫ್ರೆಶ್ ಇರುತ್ತೆ, ಆ ಫ್ರೆಶ್ ಆ್ಯಕ್ಚುಲಿ ಟೇಸ್ಟು. ತಂದೂರಿ ಮಾಡಿದ್ದಾರೆ. ಈಗ ತಂದೂರಿ ಮಾಡಿದ್ರು ಆ ವೈಟ್ ಮೀಟು ಕರೆಕ್ಟಾಗಿ ಹಂಗೆ ಇದೆ. ಆ ಟೇಸ್ಟ್ ನಿಮಗೆ ಕರೆಕ್ಟಾಗಿ ಬೆಂದಿರೋದಕ್ಕೋಸ್ಕರ ಸೂಪರ್ ಆಗಿದೆ ಅಂತಲೇ ಹೇಳ್ತೀನಿ. ಪೆಪ್ಪರ್ ಚಿಕನ್ ನನ್ನ ಹತ್ರ ಇದೆ, ಇವ್ರ ಹತ್ರ ಪನ್ನೀರ್ ಚಿಲ್ಲಿ ಇದೆ. ಡ್ರೈ ಐಟಮ್ ಚೆನ್ನಾಗಿರುತ್ತೆ. ಗೋಬಿ ಗೈಸ್ ವೆಜಿಟೇರಿಯನ್ಸ್ ಒಂದು ಆಪ್ಷನ್ ಇದೆ. ಪನ್ನೀರ್ ಚಿಲ್ಲಿ, ಗೋಬಿ ಮಂಚೂರಿಯನ್ ಪರವಾಗಿಲ್ಲ. US ಹೇಳು ಟೇಸ್ಟ್ ಮಾಡಿದ್ಮೇಲೆ ನಮ್ಗೆ ಒಂದೊಂದ್ಸರಿ ಕನ್ನಡಿಯಕ್ಕಾಗಲ್ಲ. ಬಿಕಾಸ್ ಇಷ್ಟೊಂದು ಐಟಮ್ಸ್ ಅನ್ಕೊಂಡಿದ್ದೆ. ಗೋಬಿ ಮಂಚೂರಿಯನ್ ಗೋಬಿ ಇಲ್ಲಿದೆ ಗೈಸ್. ಹೌದು ಸರ್, ಇದೇನು ಪನ್ನೀರ್ ಇಲ್ಲಿದೆ. ಪನ್ನೀರ್ ಕ್ಯೂಬ್ಸ್ ಜಾಸ್ತಿ. ಗೋಬಿ ಮಸ್ಟ್ ಟ್ರೈ, ಚೆನ್ನಾಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲನೂ ಟ್ರೈ ಮಾಡಿದ್ದೀವಿ, ಎಲ್ಲನೂ ಸೂಪರ್ ಅಂತಲೇ ಹೇಳ್ತೀನಿ. ತಂದೂರಿ ಫಿಶ್ ಕೂಡ ಎಲ್ಲಿದೆ ನೋಡಿ, ಪಾಂಪ್ಲೆಟ್ ತಂದೂರಿ ಯಾ ನೆಕ್ಸ್ಟ್ ಸತಿ ಫುಲ್ ತಗೋತೀನಿ. ವೀಡಿಯೋಗೋಸ್ಕರ ಸ್ವಲ್ಪ ಕಡಿಮೆ. ಆಲ್ಮೋಸ್ಟ್ ಎಲ್ಲ ಡಿಶಸ್ ಸೂಪರ್ ಆಗಿದೆ. ನಮಗಂತೂ ಮಲೈ ಚಿಕನ್ ಅಂತೂ ಸಖತ್ ಫೇವ್ರೇಟ್ ಆಯಿತು. ಇನ್ನೊಂದ್ಸರಿ ಆರ್ಡರ್ ಮಾಡ್ತೀವಿ. ತುಂಬ ಸೂಪರ್ ಆಗಿದೆ. ಡ್ರನ್ಸ್ ಆಫ್ ಹೆವನ್ ತುಂಬ ಇಷ್ಟ ಆಯಿತು. ಸೀ ಫುಡ್ಸ್ ನೋಡೋಕೆ ಬಾಂಗ್ಡೆ ರವಾ ಫಿಶ್ ಏನೋ ಟ್ರೈ ಮಾಡ್ತೀರಾ ಅದು, ಅಥವಾ ಪಾಂಪ್ಲೆಟ್ ಫ್ರೈ ಸೂಪರಾಗಿ ತಂದೂರಿ ಮಾಡಿಕೊಟ್ಟಿದ್ದಾರೆ. ಕ್ರ್ಯಾಬ್ ಕೂಡ ಚೆನ್ನಾಗಿದೆ. ಫಿಶ್ ಹೆಡ್ ಮಸಾಲ ಅಂತ ಅಂದ್ಬಿಟ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಡೆಫಿನೆಟ್ಲಿ ಎಲ್ಲನೂ ಒಂದು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದಂತೂ ಸ್ಪೆಷಲ್ ಮಸ್ಟ್ ಟ್ರೈ. ನಾವು ಇವಾಗ ಹೇಳಿದ್ದಲ್ಲ ಸ್ಪೆಷಲ್ ಮಸ್ಟ್ ಟ್ರೈ. ಸೊ ಗೈಸ್ ಇವಾಗ ಅವ್ರ ಹತ್ರ ಎಲ್ಲ ಫಾಸ್ಟ್ ಮೂವಿಂಗ್ ಮೇನ್ ಕೋರ್ಸಸ್. ಸೊ ಶ್ರೀ ನೋಡೋಕೆ ಸ್ಟಾರ್ಟರ್ಸಲ್ಲಿ ನಾವು ಫುಲ್ ಆಗ್ಬಿಟ್ವಿ, ಬಟ್ ಮೇನ್ ಕೋರ್ಸಸ್. ಸೊ ಆಲ್ರೆಡಿ ಸ್ಪೂನ್ ಏನಕ್ಕೆ ತಿಳ್ಕೊಂಡಿದ್ಯಾ? ಇಲ್ಲಿ ಚಪಾತಿ ಇದೆ, ರೋಟಿ ಇದೆ, ಬಟರ್ ನಾನ್ ಇದೆ, ಗಾರ್ಲಿಕ್ ನಾನ್ ಇದೆ, ಪನ್ನೀರ್ ಬಟರ್ ಮಸಾಲ ಇದೆ, ಗುಂಟೂರು ಖಾರಂ ಏನು ಹೇಳು, ಗುಂಟೂರು ಗರಂ ಮಹೇಶ್ ಬಾಬು ಗುಂಟೂರು ಚಿಕನ್ ಮಸಾಲ ಇದೆ. ಸೊ ನೀನು ಹಂಗೆ ಆ ಸಾಂಗ್ ಹೋಗ್ಬೇಡ, ಫಸ್ಟ್ ಯಾವ್ದು ಟ್ರೈ ಮಾಡಲ್ಲ. ನಾರ್ಮಲ್ ರೋಟೀಸ್ ನೀನು ಟ್ರೈ ಮಾಡು. ನಾನು ಬಟರ್ ನಾನು ಟ್ರೈ ಮಾಡ್ತೀನಿ. ನೋಡು ಹಂಗೆ ನೋಡು. ನೀನು ಗಾರ್ಲಿಕ್ ನಾನು ಟ್ರೈ ಮಾಡು, ನಾನು ರೋಟಿ ಟ್ರೈ ಮಾಡ್ತೀನಿ. ಏನಿದೆ ಸುತ್ತುತ್ತಿದ್ದೆ ಹೀಗೆ ಎಲ್ಲ ಆಫ್ ಮಾಡ್ಕೊಟ್ಟಿರ್ತಾರೆ. ಸೊ ಇಷ್ಟು ನೋಡೋಕೆ ಹೋದರೆ ಪನ್ನೀರ್ ಬಟರ್ ಮಸಾಲ ಗ್ರೇವಿ ಇರುತ್ತೆ. ಅದೇ ಸೇಮ್ ಟೈಮ್ ಗುಂಟೂರು ಚಿಕನ್ ಮಸಾಲ. ಫಸ್ಟು ಪನ್ನೀರ್ ಬಟರ್ ಮಸಾಲಾನ ಹಂಗೆ ಹಾಕೊಬಿಡ್ತೀನಿ. ಪನ್ನೀರ್ ಕ್ವಾಂಟಿಟಿನೂ ನಿಮ್ಗೆ ಜಾಸ್ತಿನೇ ಬರುತ್ತೆ. ಗುಂಟೂರು ಚಿಕನ್ ಮಸಾಲ ಹಂಗಾರೆ ಗುಂಟೂರು ಚಿಕನ್ ಮಸಾಲ ನೋಡೋಕೆ ಹೋದರೆ ಆಲ್ಮೋಸ್ಟ್ ಅದೇ ಕಲರಲ್ಲೇ ಇದೆ. ಸೊ ಚಿಕನ್ ಪೀಸು ದರ್ಶನ್ ಎಂಜಾಯ್ ದ ಗ್ರೇವಿ. ಸೊ ನಾನು ಕೂಡ ಗುಂಟೂರು ಚಿಕನ್ ಗ್ರೇವಿನ ಹಾಕೊಡ್ತೀನಿ. ಹಾಗೆ ಈ ಪನ್ನೀರ್ ಬಟರ್ ಮಸಾಲಾನ ನಾನು ಲೈಟಾಗಿ ಹಾಕೊತೀನಿ. ಹಾಗೆ ನಿನ್ನ ಚಿಕನ್ ಅಂದರೆ ಸರಿ, ಓಕೆ ನಾನು ಪನ್ನೀರ್ ಬಟರ್ ಮಸಾಲ ಟ್ರೈ ಮಾಡ್ತೀನಿ. ಲೆಟ್ಸ್ ಟ್ರೈ ದಿಸ್. ವೆಜಿಟೇರಿಯನ್ಗೆ ಒಂದು ಒಳ್ಳೆ ಆಪ್ಷನ್ ಬಾ. ಹೇಗಿದೆ ಚಿಕನ್ ಗ್ರೇವಿ? ಹಂಗೆ ಫುಲ್ ಈಸಿಯಾಗಿ ಹೋಗ್ತಾ ಇದೆ ಅಂತ ಅರ್ಥನಾ? ಸೂಪರ್. ಗುಂಟೂರು ಖಾರಂ ಥರ ಇದೆಯಾ? ತುಂಬ ಸೂಪರ್ ಇದೆ. ಆಲ್ಸೋ ನೋಡಿದ್ರೆ ಗಾರ್ಲಿಕ್ ನಾನು ಬಟರ್ ನಾನು ಏನು ತೊಗೋತೀವೋ ಆರಾಮಾಗಿ ಹೋಗ್ತಾ ಇರುತ್ತೆ. ಫ್ರೆಶ್ ಆಗಿ ಕೊಡ್ತಾ ಇರ್ತಾರೆ. ತುಂಬ ಸೂಪರು. ಚಿಕನ್ ಪೀಸಸ್ ನಮಗೆ ಟ್ರೈ ಮಾಡೋಣ. ಮೀನ್ ಥರ ಇದೆ ಚಿಕನ್. ಎಷ್ಟು ವೆಯ್ಟ್ ಇದೆ? ಕ್ವಾಲಿಟಿ ಗೈಸ್, ಅದು ಕ್ವಾಲಿಟಿ ಆಫ್ ಚಿಕನ್ ಯೂಸ್ ಮಾಡ್ತಿರೋದು. ಸೂಪರ್ ಆಗಿದೆ. ಬರ್ತಿದೆಯಲ್ಲ ಐರನ್ ಮ್ಯಾನ್? ಐರನ್ ಮ್ಯಾನ್ ಬರುತ್ತೆ. ನಾನು ಕೂಡ ಲೈಟಾಗಿ ಚಿಕನ್ನ ಹಂಗೆ ಹಾಕೋತೀನಿ. ಬಿರಿಯಾನಿ ಯೂಶ್ಲಿ ಕೊಟ್ಟಿದ್ದಾರೆ. ಮೇನ್ ಕೋರ್ಸಲ್ಲಿ ನೋಡೋಕೋರೆ ಬಿರಿಯಾನಿ, ರೋಟಿ. ಯೂಶ್ಲಿ ಏನು ಫ್ಲೇವರ್ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದು ಫ್ಲೇವರ್ ಕೈಂಡ್ ಆಫ್ ಒಂದು ಫ್ಲೇವರ್ ಇದೆ, ಚೆನ್ನಾಗಿದೆ. ಯೂಶ್ಲಿ ಗುಂಟೂರು ಏನೋ ಚಿಕನ್ ಮಸಾಲ ಜೊತೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ.
ಗೈಸ್, ಸೊ ಇವಾಗ ನ್ಯೂ ಕೆಫೆ ಆಲ್ಮೋಸ್ಟ್ ಎಲ್ಲ ಟೇಬಲ್ಸ್ ಫಿಲ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಾವು ಅವರ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತಗೊಂಡಿದ್ದೀವಿ. ಸೊ ಕೆಫೆ, ಸೊ ನಾವು ಅವಾಗೆ ಮಾಡಿದ್ದು ರೆಸ್ಟೋ ಬಾರ್, ಅದು ಕಂಪ್ಲೀಟ್ಲಿ ಡಿಫ್ರೆಂಟು. ಇದು ಬಂದ್ಬಿಟ್ಟು ಕೆಫೆ ಮಿಡ್ ನೈಟಲ್ಲೆಲ್ಲ ತುಂಬ ಆಕ್ಟಿವ್ ಆಗಿದೆ. ಸೊ ಫಸ್ಟ್ ನಾವೇನೆಲ್ಲ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಫ್ರೆಂಚ್ ಫ್ರೈಸ್ ಇದೆ, ಮತ್ತೆ ಪಿಜ್ಜಾ, ಕಾರ್ನ್ ಪಿಜ್ಜಾ ತಗೊಂಡಿದ್ದೀವಿ, ಮತ್ತೆ ಪಾಸ್ತಾಸ್, ವೈಟ್ ಸಾಸ್ ಪಾಸ್ತಾಸ್, ಮತ್ತೆ ಮೊಯಿಟೋಸ್ ತಗೊಂಡಿದ್ದೀವಿ. ಸೊ ಯೂಶ್ಲಿ ನೋಡ್ತಾರೆ ಮ್ಯೂಸಿಕ್ಸ್ ಹಾಕಿರ್ತಾರೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಫ್ರೆಂಚ್ ಫ್ರೈಸ್ ಹಂಗೆ ಟ್ರೈ ಮಾಡ್ಬಿಡ್ತೀನಿ. ಫ್ರೆಂಚ್ ಫ್ರೈಸ್ಗೆ ಯೂಶ್ಲಿ ಟೊಮೆಟೊ ಸಾಸ್ ಎಲ್ಲ ಕೊಟ್ಟಿರ್ತಾರೆ. ಒಂಥರ ಪ್ಲೇಟಿಂಗು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಚೆನ್ನಾಗಿದೆ ಆ್ಯಕ್ಚುಲಿ ಕೂಡ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ಸ್ಟಾರ್ಟಿಂಗ್ ಎಲ್ಲ ಟ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಲ್ಸೋ ಪಿಜ್ಜಾ ಇದೆಯಲ್ಲ, ಪಿಜ್ಜಾನು ಹಂಗೆ ಟ್ರೈ ಮಾಡ್ಬಿಡ್ತೀನಿ ನೋಡಿ. ಕಾರ್ನ್ ಪಿಜ್ಜಾ ಅಂತಲೇ ಹೇಳ್ತೀನಿ. ಜಾಸ್ತಿ ಸ್ಟಫಿಂಗ್ಸ್ ಕಾರ್ನು ಮತ್ತು ಆ ಪನ್ನೀರು, ಬ್ರೊಕೋಲಿಸು, ಟೊಮೆಟೋಸು, ಕ್ಯಾಪ್ಸಿಕಮ್ಸ್ ಎಲ್ಲ ಹಾಕಿ ಒಂದು ಬ್ಯೂಟಿಫುಲ್ ಪಿಜ್ಜಾ ಮಾಡಿಕೊಟ್ಟಿದ್ದಾರೆ. ತಿನ್ ಕ್ರಸ್ಟ್ ಪಿಜ್ಜಾ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕೆಫೆದೆಲ್ಲ ಪಿಜ್ಜಾ ತುಂಬ ಫೇಮಸ್ ಅಲ್ವಾ, ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಹಾಕ್ತಿನಕ್ಕೆ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ವೈಟ್ ಸಾಸ್ ಪಾಸ್ತಾ. ಸೊ ವೈಟ್ ಸಾಸ್ ಪಾಸ್ತಾ ತುಂಬಾ ಫೇಮಸ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ವೈಟ್ ಸಾಸ್ ಪಾಸ್ತಾ ನೋಡಿ ಬಿಸಿ ಬಿಸಿ ಆಗಿದೆಯಾ. ಓ ಮೈ ಗಾಡ್, ಇದನ್ನು ಕೂಡ ಹಾಗೆ ಟ್ರೈ ಮಾಡೋಣ. ವೈಟ್ ಸಾಸ್ ಪಾಸ್ತಾಗೆ ಗಾರ್ಲಿಕ್ ಬ್ರೆಡ್ಡು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ಒಂದ್ಸರಿ ನೀವು ಟ್ರೈ ಮಾಡ್ಬೋದು. ಸೊ ಬಿಸಿ ಬಿಸಿಯಾಗಿ ಎಲ್ಲ ಟ್ರೈ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ಬೋದು. ಆಲ್ಸೋ ಮೊಯಿಟೋಸ್ ಇದೆ, ಮೊಯಿಟೋಸ್ನು ಕೂಡ ಟ್ರೈ ಮಾಡ್ತೀವಿ, ಒಂಥರ ರಿಲ್ಯಾಕ್ಸಿಂಗ್ ಆಗಿ. ಇನ್ನೇನು ಬೇಕು ಗೈಸ್, ಸೂಪರು, ಒಂದು ಒಳ್ಳೆ ವೈಬಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಸೊ ನೀವು ಇನ್ ಕೇಸ್ ಈ ಕಡೆ ಬಿಡದಿ ಕಡೆ ಬಂದರೆ ಖಂಡಿತ ಲೈಕ್ ರೆಸ್ಟೋ ಬಾರ್ ಇದೆ, ಅವ್ರದ್ದೇ ರೂಮ್ಸ್ ಇದೆ, ರೆಸ್ಟೋರೆಂಟ್ ಇದೆ. ನೀವು ಇಲ್ಲಿ ತಿಂದ್ಬಿಟ್ಟು ನೀವು ಹಾಗೆ ಮೈಸೂರಿಗೆ ಹೋಗ್ಬೋದು, ಅಥವಾ ಮೈಸೂರು ಆನ್ ದಿ ವೇಲ್ ಇದ್ದರೆ ನಾನು ಸ್ಟೇ ಮಾಡ್ತೀನಿ ಅಂತಂದರೆ ಇವ್ರದ್ದೇ ಲಾಡ್ಜಿಂಗ್ ಇದೆ. ಸೊ ಸ್ಟೇ ಮಾಡ್ಕೊಂಡು ಈ ಕೆಫೆನ ಎಕ್ಸ್ಪ್ಲೋರ್ ಮಾಡ್ಬೋದು. ಒನ್ ಡೇ ಚಿಲ್ಲಿಂಗ್ ಅಂತಲೇ ಹೇಳ್ಬೋದು ಗೈಸ್. ನಾವು ಕೂಡ 2 o'clock ಶೂಟ್ ಮಾಡ್ತಾ ಇದ್ದೀವಿ. ತುಂಬ ಕ್ರೌಡ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಟೇಬಲ್ಸು ಫಿಲ್ ಆಗಿದೆ. ಸೊ ಯೂಶ್ಲಿ ನೋಡ್ತಾರೆ ಕನ್ನಡ ಸಾಂಗ್ಸಲ್ಲಿ ಹಾಕಿದ್ದಾರೆ, ಒಂದು ಒಳ್ಳೆ ವೈಬಿಂಗ್ ಮಾಡೋಕ್ಕೆ ಬರ್ತಾರೆ. ಸೊ ನೀವು ಈ ಕಡೆ ಹೋದರೆ ಒಂದ್ಸರಿ ಇದನ್ನು ಕೂಡ ಟ್ರೈ ಮಾಡಿ. ಇಲ್ಲ ಆರಾಮಾಗಿ ಬಂದು ಚಿಲ್ಲಿಂಗ್ ಮಾಡಬೇಕು ಅಂತಂದರೆ ರೂಮ್ಸ್ ಇರುತ್ತೆ, ರೂಮ್ಸಲ್ಲಿ ಚಿಲ್ ಮಾಡಿಬಿಟ್ಟು ನೀವು ಮೈಸೂರಿಗೆ ಹೋಗ್ಬೋದು. ಕ್ಲೀನ್ ಆ್ಯಂಡ್ ಗುಡ್ ರೂಮ್ಸ್ ಅಂತಲೇ ಹೇಳ್ತೀನಿ. ಸೊ ಪ್ರತಿಯೊಂದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಯಾರು ಈ ಕಡೆ ಈ ಹೈವೇದಲ್ಲಿ ತಿರುಗಾಡ್ತಿರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನ್ಯೂ ಕೆಫೆ, ನ್ಯೂ ರೆಸ್ಟೋ ಬಾರ್ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಹಾಕಿ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ. ಆಂಟಿ ದನ್ ಇಸ್ ಫ್ರಮ್ ದಿನೇಶ್. ಡೂ ವಾಟ್ ಇಲ್ಲ, ಬಾಯ್.